ನಮಸ್ಕಾರ ಸ್ನೇಹಿತರೆ, ಒಂದು ವಿಡಿಯೋ ಪ್ಲೇ ಆಗುತ್ತೆ, ನೋಡ್ಕೊಂಬನ್ನಿ. ಡೀಟೇಲಾಗಿ ಮಾತಾಡೋಣ. ಒಂದು ದುರ್ಘಟನೆ ನಡೀತಿದ್ದು ನಮ್ಮ BC ರೋಡು, ಮಂಗಳೂರು ಡಿಸ್ಟಿಕ್ಕಲ್ಲಿ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಂದೊಂದು ಪ್ರಯತ್ನ. ಹೆಣ್ಣೆಂದರೆ ರಾಮಾಯಣ, ಸೀತೆಯ ವನವಾಸ, ಸ್ತ್ರೀ ಎಂದರೆ ಮಹಾಭಾರತ, ದ್ರೌಪದಿ ಅವಮಾನ. ಕೀಳಾದಳು ಹೆಣ್ಣು ಆ ಕಾಲಕ್ಕೂ, ಧೂಳಾದಳು ಹೆಣ್ಣು ಈ ಕಾಲಕ್ಕೂ. ಹೆಣ್ಣಿಗೆ ಉಳಿವೆ ಹೆಣ್ಣೆಂದರೆ ರಾಮಾಯಣ, ಸೀತೆಯ ವನವಾಸ, ಸ್ತ್ರೀ ಎಂದರೆ ಮಹಾಭಾರತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಪ್ರಕಾರ BC ರೋಡಲ್ಲಿ 21 ವರ್ಷದ ಲಾವಣ್ಯ ಅನ್ನೋ ಒಂದು ಯುವತಿನ BC ರೋಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಆಡುವಾಗಲೇ ಒಬ್ಬ ಯುವಕ ಯಾವ ರೀತಿ ಕೊಲೆ ಮಾಡಿದ್ದಾನೆ ಅಂದರೆ ಅವನಿಗೊಂಚೂರು ಭಯನೇ ಇಲ್ಲ. CC ಕ್ಯಾಮ್ರಾ ಇರುತ್ತೆ, ನಾವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ, ಅಟ್ಲೀಸ್ಟ್ ಅಲ್ಲಿ PCಗಳು ಆಡ್ತಿರ್ತಾರೆ ಅನ್ನೋ ಒಂದು ಭಯನೂ ಇಲ್ದಲೆ ಮಾರಕಾಸ್ತ್ರಗಳಿಂದ ಚುಚ್ಚಿ ಕೊಂತಿದ್ದಾನೆ. ಏನಾಗ್ತಿದೆ ನಮ್ಮ ಕರ್ನಾಟಕ? ಎಲ್ಲೋಗ್ತಿದೆ ನಮ್ಮ ಕರ್ನಾಟಕ? ಎಲ್ಲೋಗ್ತಿದೆ ನಮ್ಮ ಕಾನೂನು ವ್ಯವಸ್ಥೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಸ್ನೇಹಿತರೆ, ನಿಮ್ಮ ಮನಸ್ಸಿಗೆ ಏನು ಅನಿಸ್ಬೋದು ಇದ್ರ ಬಗ್ಗೆ? ಯಾಕಂದರೆ ನಮ್ಮ ಲೇಡೀಸು ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯುವಕರಾಗ್ಬೋದು, ಯುವತಿಯರೇ ಆಗ್ಬೋದು, ಈಚೆಗಡೆ ಓಡಾಡೋಕ್ಕೇ ಈ ಥರ ಅನ್ಸೆಕ್ಯೂರ್ ಫೀಲ್ ಆಗ್ತಾ ಹೋದರೆ ನಮ್ಮ ಸಮಾಜ ಎಲ್ಲಿ ಸಾಗುತ್ತೆ? ಯಾರು ಸ್ಕೂಲ್ಗಳಿಗೆ ಕಳ್ಸೋಕ್ಕೆ ಇಷ್ಟಪಡ್ತಾರೆ, ಕಾಲೇಜ್ಗಳಿಗೆ ಕಳ್ಸೋಕ್ಕೆ ಇಷ್ಟಪಡ್ತಾರೆ, ಎಜುಕೇಷನ್ ಕೊಡ್ಸೋಕ್ಕೆ ಇಷ್ಟಪಡ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಸ್ನೇಹಿತರೆ. ಯಾಕಂದರೆ ಆ ಯುವತಿ ಬಿದ್ದರೂ ಕೂಡ ಆ ನರಹಂತಕ ಚುಚ್ಚಿ ಕಳ್ತಾನೆ. ಇದಕ್ಕೆ ಶಿಕ್ಷಣ ಇಲ್ವಾ ನಮ್ಮ ಭಾರತದಲ್ಲಿ ಅಂತ? ಯಾಕಂದರೆ ಇವತ್ತು ಚುಚ್ತಾರೆ, 6 ತಿಂಗಳು ಬೇಲ್ ತೊಗೊತಾರೆ, ಆಚೆ ಬರ್ತಾರೆ, ಕೊಲೆ ಮಾಡ್ತಾರೆ, 6 ತಿಂಗಳು ಬೇಲ್ ತೊಗೊತಾರೆ, ಆಚೆ ಬರ್ತಾರೆ. ಇವರಿಗೆಲ್ಲ ಒಂದು ಕಠಿಣ ಶಿಕ್ಷಣೆ ತಗೊಬೇಕು ಅಂತ ಯಾಕೆ ಯಾರೂ ಪ್ರೊಟೆಸ್ಟ್ ಮಾಡಲ್ಲ? ಇದಕ್ಕೆಲ್ಲ ಒಂದು ಕಾನೂನು ತರ್ತೀವಿ ಅಂತ ಯಾರು ಕೂಡ ಎಲೆಕ್ಷನ್ ಟೈಮಲ್ಲಿ ಯಾರು ಕೂಡ ಅವರ ಪ್ರಣಾಳಿಕೆಯಲ್ಲಿ ಯಾಕೆ ಬಿಡಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಸ್ನೇಹಿತರೆ. ಏನಂತೀರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಯಾಕಂದರೆ ಈ ಥರ ಎಲ್ಲ ಆದಾಗ ನಾವು ಕೊತ ಅಂತ ಕುದ್ಬಿಡ್ತೀವಿ, 2 ದಿವಸಕ್ಕೆ ಸುಮ್ಮನೆ ಆಗ್ಬಿಡ್ತೀವಿ. ಅದೇ ಕೊಲೆ, ಅದೇ ಮರ್ಡ್ರು, ಆಡೋಗ್ಲೇ ಕೊಲೆ ಮಾಡ್ತಾರೆ, ಆಡೋಗ್ಲೇ ಯಾರಿಗೂ ಹೊಡಿತಾರೆ, ಹೋಟ್ಲಾಗ ಗಲಾಟೆ ಮಾಡ್ತಾರೆ, ಯುವಕಕ್ಕೆ ಚುಸ್ತಾರೆ, ಯುವತಿಗೆ ಚುಸ್ತಾರೆ, ಕೊಲೆ ಮಾಡ್ತಾರೆ. ಯಾಕೆ ನಾವು ಇದನ್ನು ಮಾರ್ಪಾಡು ಮಾಡಬಾರ್ದು? ಯಾಕೆ ನಮಗೆ ವಿದೇಶದಲ್ಲಿರೋ ಕಾನೂನುಗಳು ಯಾಕೆ ಇದು ನಾವನ್ನ ಅಳವಡಿಸ್ಕೊತಾ ಇಲ್ಲ? ವಿದೇಶದಲ್ಲಿರೋ ಲೈಟ್ಗಳು ಬೇಕು, ವಿದೇಶದಲ್ಲಿರೋ ರೋಡ್ಗಳು ಬೇಕು, ವಿದೇಶದಲ್ಲಿರೋ ಟ್ರೈನ್ಗಳು ಬೇಕು, ವಿದೇಶದಲ್ಲಿರೋ ವಿಮಾನಗಳು ಭಾರತದಲ್ಲಿ ಬೇಕು. ಆದರೆ ವಿದೇಶದಲ್ಲಿರೋ ಕೆಲವು ಕಾನೂನನ್ನ ನಾವು ಅಳವಡಿಸ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಅನಿಸುತ್ತೆ ಸ್ನೇಹಿತರೆ. ಏನಂತಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ?